ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmagga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಮ್ಮು ಕಾಶ್ಮೀರದಲ್ಲಿ ಭಾರಿ ಹೈ ಡ್ರಾಮಾ ಆಗಿದೆ. ಕೇಂದ್ರ ಸರ್ಕಾರದ ಪೊಲೀಸರು ಅಂದ್ರೆ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಕಾರ್ಯವ್ಯಾಪ್ತಿಯಲ್ಲಿ ಬರೋ ಪೊಲೀಸರು ಮತ್ತು ಅಲ್ಲಿನ ಜನಪ್ರತಿನಿಧಿಗಳ ನಡುವೆ ನೂಕಾಟ, ತಳ್ಳಾಟ, ಗುದ್ದಾಟ ಆಗಿದೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಕಾಂಪೌಂಡ್ ಹಾರಿರೋ ಘಟನೆಯಾಗಿದೆ. ಕಾರಣ ಏನು ಅಂದ್ರೆ ಜುಲೈ 13ನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರ ದಿನ ಆಚರಿಸಲಾಗುತ್ತೆ. ಹಿಂದೆ 1931 ಜುಲೈ 13ನೇ ತಾರೀಕು ಯಾವ ಹುತಾತ್ಮರಿದು? ಅದೇ ಡೇಟ್ ಹೇಳ್ತಾ ಇದೀವಿ ನೋಡಿ. 1931 ಜುಲೈ 13ನೇ ತಾರೀಕು ಡೋಗ್ರಾ ರಾಜವಂಶದ ವಿರುದ್ಧ ಪ್ರತಿಭಟಿಸಿ 22 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಅವರಿಗೆ ಗೌರವ ಸಲ್ಲಿಸ್ತಾರೆ. ಈ ದಿನದ ಸ್ಮರಣಾರ್ಥ ಯಾವುದೇ ಕಾರ್ಯಕ್ರಮ ನಡೆಸಬಾರದು ಅಂತ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಈಗ ಜಮ್ಮು ಕಾಶ್ಮೀರದ ರಾಜಕೀಯ ನಾಯಕರಿಗೆ ನಿರ್ಬಂಧ ಹಾಕಿದ್ರು. ಹೀಗಾಗಿ ಒಮರ್ ಅಬ್ದುಲ್ಲಾ ಸೇರಿ ಹಲವಾರು ಎನ್ಸಿಪಿ ನಾಯಕರನ್ನ ಗೃಹ ಬಂಧನದಲ್ಲೂ ಇಡಲಾಗಿತ್ತು. ಆದರೆ ಒಮರ್ ಅಬ್ದುಲ್ಲಾ ಮತ್ತವರ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಜಮ್ಮು ಕಾಶ್ಮೀರದ ನವಹಟ್ಟ ಚೌಕ್ನಲ್ಲಿರೋ 22 ಜನರ ಸಮಾಧಿ ಕಡೆಗೆ ಕಾಲ್ನಡಿಗೆ ಹೋಗಿದ್ದಾರೆ. ಭದ್ರತಾ ಪಡೆ ಮತ್ತು ಪೊಲೀಸರಿದ್ರು. ಆದರೂ ಸಮಾಧಿ ಸ್ಥಳ ತಲುಪಿದಾಗ ಅದನ್ನ ಗೇಟ್ ಹಾಕಿ ಲಾಕ್ ಮಾಡಲಾಗಿತ್ತು. ಹೀಗಾಗಿ ಬಹಳ ಡ್ರಾಮಾ ಆಗಿದೆ ಅಲ್ಲಿ. ಒಮರ್ ಅಬ್ದುಲ್ಲಾ ಅಲ್ಲಿನ ಕಾಂಪೌಂಡ್ ಎಷ್ಟು ಎತ್ತರ ಇದೆ ಅಂತ ಅಳತೆ ಮಾಡಿ ನಂತರ ತಾವೇ ಗೇಟ್ ಹತ್ತಿ ಕಾಂಪೌಂಡ್ ಹಾರೇ ಬಿಟ್ಟಿದ್ದಾರೆ ಸಿಎಂ. ನಂತರ ಅಲ್ಲಿನ ಸಮಾಧಿಗೆ ಗೌರವ ಸಲ್ಲಿಸಿ ಪುಷ್ಪಾರ್ಚನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಖುದ್ದು ಒಮರ್ ಅಬ್ದುಲ್ಲಾ ಮಾತನಾಡಿದ್ದಾರೆ. ನಾನು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಬಂದೆ, ಆದ್ರೆ ಕೇಂದ್ರ ಸರ್ಕಾರ ನನ್ನನ್ನು ಅಲ್ಲಿಗೆ ಹೋಗದಂತೆ ತಡೆಯೋಕೆ ನೋಡ್ತು. ಅವರು ಸಮಾಧಿ ಸ್ಥಳವನ್ನ ಬ್ಲಾಕ್ ಮಾಡಿ ನಾನು ಕಾಂಪೌಂಡ್ ಹಾರಿ ಹೋಗುವಂತೆ ಮಾಡಿದ್ರು. ಫಿಸಿಕಲಿ ನನ್ನನ್ನು ಹಿಡಿದು ತಡೆದು ನಿಲ್ಲಿಸೋಕೆ ನೋಡಿದ್ರು, ಆದರೆ ನನ್ನನ್ನು ನಿಲ್ಲಿಸೋಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈಲಿ ಅಂತ ಹೇಳಿದ್ದಾರೆ. ಆಮೇಲೆ ಮತ್ತೊಂದು ವಿಡಿಯೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದರಲ್ಲಿ ಸಮಾಧಿ ಸ್ಥಳದಲ್ಲಿ ಒಮರ್ ಅಬ್ದುಲ್ಲಾರನ್ನ ತಡೆಯೋಕೆ ಪೊಲೀಸರು ಅವರನ್ನ ಹಿಡಿದು ಜಡಿದು ಎಳೆದು ಸಿಕ್ಕಾಪಟ್ಟೆ ಫೈಟಿಂಗ್ ಆಗ್ತಿರೋದು ಕಂಡು ಬಂದಿದೆ. ಈ ಕುರಿತು ರಿಯಾಕ್ಟ್ ಮಾಡಿರೋ ಅಬ್ದುಲ್ಲಾ, ನನ್ನನ್ನು ಹಿಡಿದು ತಡೆಯೋಕೆ ನೋಡಿದ್ದಾರೆ, ನಾನು ನಿಂತಿಲ್ಲ, ನಾನೇನು ಅನ್ಯಾಯ ಅಥವಾ ಅಕ್ರಮ ಮಾಡ್ತಿಲ್ವಲ್ಲ, ಆದರೆ ಸೋ ಕಾಲ್ಡ್ ಕಾನೂನು ಕಾಪಾಡೋರು ಅದು ಯಾವ ಕಾನೂನು ಅಡಿಯಲ್ಲಿ ನಮ್ಮನ್ನ ತಡೆಯೋಕೆ ನೋಡ್ತಾ ಇದ್ರು ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಅಂದಹಾಗೆ ಡೋಗ್ರಾ ರಾಜವಂಶ 1846ರಿಂದ 1947ರವರೆಗೆ ಜಮ್ಮು ಕಾಶ್ಮೀರದಲ್ಲಿ ಆಡಳಿತ ಮಾಡಿತ್ತು. ಆದರೆ ಈ ರಾಜವಂಶದ ಆಡಳಿತದಲ್ಲಿ ಮುಸ್ಲಿಮರ ಪರವಾಗಿ ಫೈಟ್ ಮಾಡಿದವರು ಇವರು ಅಂತ. ಡೋಗ್ರಾ ರಾಜರು ಮುಸ್ಲಿಮರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಕ್ಕುಗಳನ್ನು ಹತ್ತಿಕ್ತಾ ಇದ್ರು, ಮಸೀದಿ ಮತ್ತು ಮುಸ್ಲಿಂ ಧರ್ಮಗುರುಗಳನ್ನು ನಿರ್ಬಂಧಿಸ್ತಾ ಇದ್ರು, ಟ್ಯಾಕ್ಸ್ ಜಾಸ್ತಿ ಹಾಕ್ತಾ ಇದ್ರು ಅಂತ ಆರೋಪವನ್ನ ಮಾಡಲಾಗ್ತಿತ್ತು ಮುಸ್ಲಿಮರ ಕಡೆಯಿಂದ. ಈ ಹಿಂದೆ 1931ರಲ್ಲಿ ಶ್ರೀನಗರ ಸೆಂಟ್ರಲ್ ಜೈಲಿನಿಂದ ರಾಜಕೀಯ ನಾಯಕ ಅಬ್ದುಲ್ ಖಾದೀರ್ ಅನ್ನೋರ ವಿಚಾರಣೆ ನಡೀತಾ ಇತ್ತು. ಆಗ ಜೈಲಿನ ಹೊರಗಡೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆಗ ಮಧ್ಯಾಹ್ನ ನಮಾಜ್ ಮಾಡೋ ಹೊತ್ತಾದ ಕಾರಣ ಜನ ಸಮೂಹದಲ್ಲಿದ್ದ ಒಬ್ಬ ಅಜಾನ್ ಮಾಡೋಕೆ ಕರೆ ಕೊಟ್ಟಿದ್ರು. ಆಗ ಡೋಗ್ರಾ ಸೇನೆ ಆತನ ಮೇಲೆ ಗುಂಡು ಹಾರಿಸ್ತು. ಒಬ್ಬೊಬ್ಬರಾಗಿ ಒಟ್ಟು 22 ಮಂದಿ ಗುಂಡೇಟಿಗೆ ಬಲಿಯಾಗಿದ್ರು ಆಗ. ಹಾಗಾಗಿ ಈ ದಿನವನ್ನ ಹುತಾತ್ಮರ ದಿನ ಅಂತ ಜಮ್ಮು ಕಾಶ್ಮೀರದಲ್ಲಿ ಆಚರಿಸ್ಕೊಂಡ್ ಬರ್ತಾರೆ ಅಲ್ಲಿನ ಒಂದು ವರ್ಗ. 2019 ತನಕ ಈ ದಿನದಂದು ಜಮ್ಮು ಕಾಶ್ಮೀರದಲ್ಲಿ ಪಬ್ಲಿಕ್ ಹಾಲಿಡೇನೇ ಇತ್ತು. ರಾಜಕೀಯ ನಾಯಕರು ಈ ಹುತಾತ್ಮರ ಸಮಾಧಿ ಸ್ಥಳಕ್ಕೆ ಬಂದು ಗೌರವ ಸಲ್ಲಿಸುವುದು ವಾಡಿಕೆಯಾಗಿತ್ತು. ಆದ್ರೆ 2019ರಲ್ಲಿ ಆರ್ಟಿಕಲ್ 370 ರದ್ದತಿ ನಂತರ ಈ ಹುತಾತ್ಮ ದಿನವನ್ನ ಸಾರ್ವಜನಿಕ ರಜಾ ದಿನ ತೆಗೆದುಹಾಕಲಾಯಿತು. ಆದರೂ ಒಮರ್ ಅಬ್ದುಲ್ಲಾ ಈ ವಾಡಿಕೆಯನ್ನ ಕಂಟಿನ್ಯೂ ಮಾಡಿದ್ರು. ಹೀಗಾಗಿ ಅಲ್ಲಿ ಕದನ ಆಗಿದೆ. ಈ ಸಲ ಸಿಎಂ ಕಾಂಪೌಂಡ್ ಹಾರಿ ಹೋಗೋ ತರ, ಎಳೆದಾಟ ನೂಕಾಟ ಆಗೋ ತರ ಆಗಿದೆ. ಯೆಮೆನ್ ಪ್ರಜೆ ಹತ್ಯೆ ಮಾಡಿರೋ ಆರೋಪದ ಮೇಲೆ ಜುಲೈ 16ನೇ ತಾರೀಕು ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾರ ಗಲ್ಲಿಗೆ ಹಾಕುವ ತೀರ್ಮಾನ ಆಗಿತ್ತಲ್ಲ. ಹೀಗಾಗಿ ಅವರ ಜೀವ ಉಳಿಸೋಕೆ ಅಂತಿಮ ಹಂತದ ಪ್ರಯತ್ನಗಳನ್ನು ನಡೆಸಲಾಗ್ತಾ ಇದೆ. ರಾಜತಾಂತ್ರಿಕ ಮಾರ್ಗದ ಮೂಲಕ ಇದನ್ನು ತಡೆಯುವಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. ಕೋರ್ಟ್ ಇದರ ವಿಚಾರಣೆ ನಡೆಸಿತ್ತು, ಕೇಂದ್ರದ ಒಪಿನಿಯನ್ ಕೇಳಿತ್ತು. ಈಗ ಕೇಂದ್ರ ಸರ್ಕಾರ ಏನ್ ಹೇಳಿದೆ ಅಂದ್ರೆ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆರ್ ವೆಂಕಟರಮಣಿ ಇದರಲ್ಲಿ ಬಂದು ಮಾತಾಡಿದ್ದಾರೆ. ಅತ್ಯಂತ ಕಾಂಪ್ಲೆಕ್ಸ್ ಆಗಿರೋ ವಿಚಾರ ಇದು. ಯೆಮೆನ್ ನಲ್ಲಿ ಏನಾಗ್ತಿದೆ ಅಂತ ತಿಳಿಯೋಕೆ ಸಾಧ್ಯನೇ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಯೆಮೆನ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ, ಮಾತುಕತೆ ನಡೀತಾ ಇದೆ. ನಿಮಿಷಾ ಪ್ರಿಯಾರ ಮರಣದಂಡನೆ ವಿಳಂಬಗೊಳಿಸೋಕೆ ನೋಡ್ತಾ ಇದೀವಿ. ಆದ್ರೆ ಇದು ಬಹಳ ಕಾಂಪ್ಲೆಕ್ಸ್ ವಿಚಾರ. ಇಂಥದ್ದೆಲ್ಲ 2 ರಾಷ್ಟ್ರಗಳ ನಡುವೆ ಈ ತರದ್ದು ಯಾರೋ ಒಬ್ಬರು ಸಿಕ್ಕಾಕೊಂಡಾಗ ಅವ್ರ ಮೇಲೆ ಕೇಸ್ ಆಗಿ ಈ ತರ ತೀರ್ಪು ಬಂದಾಗ ಜಾಸ್ತಿ ಹಸ್ತಕ್ಷೇಪ ಮಾಡೋ ಅಧಿಕಾರ ನಮಗಿರೋದಿಲ್ಲ.
ನಿಮಿಷಾ ಪ್ರಿಯಾರ ಜೀವ ಉಳಿಸೋಕೆ ಉಳಿದಿರೋ ಆಪ್ಷನ್ ಅಂದ್ರೆ ಬ್ಲಡ್ ಮನಿ ಸೆಟಲ್ಮೆಂಟ್, ಅಂದ್ರೆ ಮೃತ ಯೆಮೆನ್ ಪ್ರಜೆಯ ಫ್ಯಾಮಿಲಿಗೆ ಪರಿಹಾರದ ಹಣವನ್ನು ಕೊಡೋದು. ಅವರ ಫ್ಯಾಮಿಲಿ ಇದನ್ನ ಒಪ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಈ ಮೂಲಕ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡೋದು ಇದರಲ್ಲಿ ಏನೂ ಇಲ್ಲ, ಇದು ಯೆಮೆನ್ನ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಸರ್ಕಾರ ಹೇಳಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ನ್ಯಾಯಾಧೀಶರಾದ ಸಂದೀಪ್ ಮೆಹ್ತಾ ನೇತೃತ್ವದ ನ್ಯಾಯಪೀಠ ಈ ಕೇಸ್ನಲ್ಲಿ ಇನ್ವಾಲ್ವ್ ಆದ ವ್ಯಕ್ತಿಗಳು ಅಥವಾ ವಕೀಲರು ಮುಂದಿನ ವಿಚಾರಣೆಯಲ್ಲಿ ಪ್ರಕರಣದ ಕುರಿತು ಅಪ್ಡೇಟ್ ಕೊಡಿ ಅಂತ ಸೂಚಿಸಿದೆ. ಜುಲೈ 18ಕ್ಕೆ ಮುಂದಿನ ವಿಚಾರಣೆಯನ್ನು ಸ್ಕೆಡ್ಯೂಲ್ ಮಾಡಲಾಗಿದೆ. ಅತ್ತ ಈ ಪ್ರಕರಣ ಸಂಬಂಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ನಿಮಿಷಾರನ್ನ ದೋಷ ಮುಕ್ತಗೊಳಿಸೋಕೆ ನಮ್ಮ ಸರ್ಕಾರದಿಂದ ಸಪೋರ್ಟ್ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ವಿಚಾರದಲ್ಲಿ ಪಿಎಂ ನರೇಂದ್ರ ಮೋದಿ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹ ಕೂಡ ಮಾಡಿದ್ದಾರೆ ಪಿಣರಾಯಿ ವಿಜಯನ್. ಅಂದಹಾಗೆ ತಮ್ಮ ಬಿಸ್ನೆಸ್ ಪಾರ್ಟ್ನರ್ ಅನ್ನ ಹತ್ಯೆ ಮಾಡಿರೋ ಆರೋಪ ನಿಮಿಷಾ ಪ್ರಿಯಾ ಮೇಲಿದೆ. ಆದ್ರೆ ಇವ್ರು ಏನ್ ಹೇಳ್ತಿರೋದಂದ್ರೆ ಕೊಲ್ಲೋ ಉದ್ದೇಶ ಇರಲಿಲ್ಲ, ಆತನಿಗೆ ಹಿಂಸೆ ಕೊಡ್ತಾ ಇದ್ದ, ಪಾಸ್ಪೋರ್ಟ್ ಎಲ್ಲ ಕಿತ್ತಿಡ್ಕೊಂಡಿದ್ದ, ಅದನ್ನ ಪಡೆಯೋಕೋಸ್ಕರ ಮತ್ತು ಬರ ಅಂತ ಇಂಜೆಕ್ಷನ್ ಕೊಟ್ಬಿಟ್ಟ, ತೀರ್ಕೊಂಡೇ ಬಿಟ್ಟ, ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟ, ಅದು ಕೊಲೆ ಉದ್ದೇಶ ಇರಲಿಲ್ಲ ಅನ್ನೋದು ನಿಮಿಷಾ ಪ್ರಿಯಾ ವರ್ಷನ್, ಅವರ ಒಂದು ವರ್ಷನ್ ಇದು. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಚಿನ್ನದ ಗಣಿಗಾರಿಕೆ ಮತ್ತೆ ಆರಂಭಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಸೈನೈಡ್ ದಿಬ್ಬಗಳಲ್ಲಿ ಚಿನ್ನ, ಪಲ್ಲೋಡಿಯಂ, ರೋಡಿಯಂ ಮತ್ತು ಖನಿಜ ದಿಬ್ಬಗಳಲ್ಲಿರೋ ಖನಿಜ ಸಂಪತ್ತನ್ನು ಹೊರತೆಗೆಯೋಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 36,000 ಕೋಟಿ ರೂಪಾಯಿ ಮೌಲ್ಯದ ಖನಿಜ ಸಂಪತ್ತಿರೋ ಬಗ್ಗೆ ಮಾಹಿತಿ ಇದೆ. ಈಗ ಆಲ್ರೆಡಿ ಚಿನ್ನದ ಅದಿರಿನ ತ್ಯಾಜ್ಯಗಳಲ್ಲಿರೋ ಮಣ್ಣಿನ ಪರೀಕ್ಷೆ ನಡೆದಿದೆ ಅಂತ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವಾಲಯ ಮಾಹಿತಿ ಕೊಟ್ಟಿದೆ. 2001ರಲ್ಲಿ ಕೆಜಿಎಫ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ಗಣಿಗಾರಿಕೆಗೆ ತಕ್ಕಂತೆ ಲಾಭ ಬರ್ತಿಲ್ಲ ಅಂತ ಬಂದ್ ಮಾಡಲಾಗಿತ್ತು. ಜಾಸ್ತಿ ಚಿನ್ನ ಸಿಗ್ತಿಲ್ಲ, ಸ್ವಲ್ಪನೇ ಸಿಗ್ತಿದೆ ಅಂತ. ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಈ ಕೆಜಿಎಫ್ ಅನ್ನ ಆಪರೇಟ್ ಮಾಡ್ತಾ ಇದ್ದಕ್ಕಿಂತ ಮುಂಚೆ ಕಂಪನಿಗೂ ಕೂಡ ಲಾಸೇ ಆಗ್ತಾ ಇತ್ತು. ಈಗ ಮತ್ತೆ ಅದನ್ನು ಓಪನ್ ಮಾಡೋಕೆ ಈ ಪ್ರಯತ್ನ ನಡೀತಾ ಇದೆ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ತೆಂಕಾದಲ್ಲಿ 111.5 ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ. ಮುಂದಿನ 24 ಗಂಟೆ ಕರ್ನಾಟಕದ ವಿಜಯಪುರ, ಬೆಳಗಾವಿ, ಧಾರವಾಡ, ಗದಗ, ಕೊಪ್ಪಳ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕಲಬುರಗಿ, ಬಾಗಲಕೋಟೆ ಸೇರಿದ ಹಾಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಚೀನಾ ಪ್ರವಾಸದಲ್ಲಿರೋ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚೀನಾ ಉಪಾಧ್ಯಕ್ಷ ಹಾನ್ ಝೆಂಗ್ ರನ್ನ ಭೇಟಿಯಾಗಿದ್ರು. ಈ ಕುರಿತು ರಿಯಾಕ್ಟ್ ಮಾಡಿರೋ ಹಾನ್ ಝೆಂಗ್ ಭಾರತಕ್ಕೆ ನೈಸ್ ಮಾಡಿ ಡ್ರ್ಯಾಗನ್ ಎಲಿಫೆಂಟ್ ಟ್ಯಾಂಗೋ ಮಾಡಬೇಕು, ಕುಣಿಬೇಕು ಅಂತ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಹೇಳ್ತಾ ಇದ್ರು. ಆಮೇಲೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರು. ದಲೈ ಲಾಮಾ ವಿಚಾರದಲ್ಲಿ ಭಾರತಕ್ಕೆ ಧಮಕಿ ಕೂಡ ಹಾಕಿದ್ರು. ಈಗ ಮತ್ತೆ ಡ್ರ್ಯಾಗನ್ ಎಲಿಫೆಂಟ್ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಗ್ಲೋಬಲ್ ಸೌತ್ನಲ್ಲಿ ನಾವಿಬ್ರು ಇಂಪಾರ್ಟೆಂಟ್ ಮೆಂಬರ್ಸ್ ಮತ್ತು ಪ್ರಮುಖ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಹೀಗಾಗಿ ಒಟ್ಟಿಗೆ ಕೆಲಸ ಮಾಡೋಣ. ಅಲ್ಲೇ ನಾವು 2 ರಾಷ್ಟ್ರಗಳ ಸಂಬಂಧವನ್ನು ಚೆನ್ನಾಗಿಡೋಕೆ ಫೈಟ್ ಮಾಡಬೇಕು. 2 ರಾಷ್ಟ್ರಗಳ ನಾಯಕರು ಮಾಡ್ಕೊಂಡಿರೋ ಒಪ್ಪಂದವನ್ನು ಅನುಸರಿಸಬೇಕು, ಸಹಕಾರವನ್ನು ಇಟ್ಕೋಬೇಕು. ನಾವಿಬ್ರು ಯಶಸ್ವಿ ಆಗೋಕೆ ಡ್ರ್ಯಾಗನ್ ಎಲಿಫೆಂಟ್ ಒಟ್ಟಾಗಿ ಡ್ಯಾನ್ಸ್ ಮಾಡೋದೊಂದೇ ಉತ್ತಮವಾದ ಆಯ್ಕೆ ಅಂತ ಹಾನ್ ಝೆಂಗ್ ಹೇಳಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ಸ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈಗ ಆಲ್ರೆಡಿ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಇದಕ್ಕೀಗ ಏರ್ ಇಂಡಿಯಾ ಸಿಇಒ ಕ್ಯಾಂಪೆಲ್ ವಿಲ್ಸನ್ ರಿಯಾಕ್ಟ್ ಮಾಡಿದ್ದಾರೆ. ಈ ಪ್ರಾಥಮಿಕ ವರದಿಯಲ್ಲಿ ವಿಮಾನ ಅಥವಾ ಅದರ ಇಂಜಿನ್ಗಳಲ್ಲಿ ಯಾವುದೇ ಮೆಕ್ಯಾನಿಕಲ್ ಮತ್ತು ಮೇಂಟೆನೆನ್ಸ್ ಸಮಸ್ಯೆಗಳು ಕಂಡು ಬಂದಿಲ್ಲ ಅನ್ನೋದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇಂಧನದ ಗುಣಮಟ್ಟ ಕೂಡ ಚೆನ್ನಾಗಿತ್ತು. ವಿಮಾನ ಟೇಕ್ ಆಫ್ ಆಗುವಾಗ ಕೂಡ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ. 2 ಪೈಲಟ್ಗಳು ಮ್ಯಾಂಡೇಟರಿ ಟೆಸ್ಟ್ಗಳನ್ನು ಕೂಡ ಮುಗಿಸಿದ್ರು. ಅವರ ಆರೋಗ್ಯದಲ್ಲೂ ಯಾವುದೇ ಸಮಸ್ಯೆ ಇರಲಿಲ್ಲ ಅಂತ AAIB ರಿಪೋರ್ಟ್ ಇಂದ ಗೊತ್ತಾಗಿದೆ. ಜೊತೆಗೆ ಪ್ರಾಥಮಿಕ ವರದಿಯಲ್ಲಿ ಯಾವುದೇ ಕಾರಣ ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ, ಯಾವುದೇ ಶಿಫಾರಸು ಕೂಡ ಮಾಡಿಲ್ಲ. ತನಿಖೆ ನಡೀತಿರೋದ್ರಿಂದ ಜನ ಕನ್ಕ್ಲೂಷನ್ಗೆ ಬರಬೇಡಿ, ತೀರ್ಮಾನಕ್ಕೆ ಬರಬೇಡಿ ಯಾವುದೇ ವಿಚಾರದಲ್ಲೂ ಅಂತ ಆಗ್ರಹ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಮೇಲೆ ನಿರ್ಮಾಣವಾಗಿರುವ ರಾಜ್ಯದ ಅತಿದೊಡ್ಡ ಕೇಬಲ್ ಸೇತುವೆ ಸಿಗಂದೂರು ಸೇತುವೆಯನ್ನ ಲೋಕಾರ್ಪಣೆಗೊಳಿಸಲಾಗಿದೆ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಕಡೆ 2,056 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಗೂ ಅವರು ಕ್ರಮ ತಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ BS ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಸಂಸದ BY ರಾಘವೇಂದ್ರ, ಕೋಟಾ ಶ್ರೀನಿವಾಸ್ ಪೂಜಾರಿ ಪಾಲ್ಗೊಂಡಿದ್ದರು. ಆದರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸರ್ಕಾರದ ಯಾರೂ ಪಾಲ್ಗೊಂಡಿರಲಿಲ್ಲ. ಇದಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರನ್ನೂ ಕರೆದಿರಲಿಲ್ಲ, ನಮ್ಮನ್ನ ಕೇಂದ್ರ ಸರ್ಕಾರ ಶಿಷ್ಟಾಚಾರನೇ ಫಾಲೋ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಶಿವಮೊಗ್ಗ ಸಂಸದ BY ರಾಘವೇಂದ್ರ ರಿಯಾಕ್ಟ್ ಮಾಡಿ, ನಾನೇ ಖುದ್ದಾಗಿ ಸಿಎಂಗೆ ಆಹ್ವಾನ ಕೊಟ್ಟು ಬಂದಿದ್ದೀನಿ, ಯಾವುದೇ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಸಿಎಂ ಹೇಳಿಕೆಯನ್ನ ಇವರು ಸುಳ್ಳು ಅಂತ ಹೇಳ್ತಾ ಇದ್ದಾರೆ BY ರಾಘವೇಂದ್ರ. ಮಾದಕ ವಸ್ತು ಸಾಗಾಟ ಮತ್ತು ಮಾರಾಟದ ಆರೋಪದ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಅಂತ ಹೇಳಲಾಗ್ತಿರೋ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಥಾಣೆಯಲ್ಲಿ ಮಾದಕ ವಸ್ತು ಮಾರಾಟ ಮಾಡೋ ವೇಳೆ ಅಲ್ಲಿನ ಕಲ್ಯಾಣ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರಿಂದ 120 ಬಾಟಲ್ ನಶಾ ಸಾಮಗ್ರಿಯನ್ನ ಸೀಸ್ ಮಾಡಲಾಗಿದೆ. NDPS ಕಾಯ್ದೆ ಅಡಿಯಲ್ಲಿ ಕಲ್ಯಾಣ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಹಾಕಲಾಗಿದೆ.
ಈ ಬಂಧನದ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದರೆ ಸಾಕು, ನನ್ನ ಆಪ್ತ ಅಂತ ಹೇಳ್ತಾರೆ. ಯಾರು ತಪ್ಪು ಮಾಡಿದ್ರು ಕೂಡ ಅದು ತಪ್ಪೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಂಧನದ ಬೆನ್ನಲ್ಲೇ ಲಿಂಗರಾಜ್ ಕಣ್ಣಿಯನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಕರ್ನಾಟಕದ ಹಿರಿಯ ನಟಿ, ಬಹುಭಾಷಾ ತಾರೆಯಾಗಿದ್ದ ಬಿ ಸರೋಜಾದೇವಿ ನಿಧನರಾಗಿದ್ದಾರೆ. 87 ವರ್ಷದ ಸರೋಜಾದೇವಿ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು. ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇವರ ಜೀವನ ಮತ್ತು ಸಾಧನೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ, ಆಸಕ್ತರು ಚೆಕ್ ಮಾಡಬಹುದು. ಭಾರತದ ಎಲ್ಲಾ ಗಡಿಗಳಲ್ಲೂ ಹೊಸ ಹೊಸ ಶತ್ರುಗಳು ಹುಟ್ಟುತ್ತಾ ಇರೋ ಟೈಮ್ನಲ್ಲಿ, ಹಳೆಯ ಶತ್ರುಗಳು ಕೂಡ ಮತ್ತಷ್ಟು ಕಾಲು ಕೆರ್ಕೊಂಡು ಬರ್ತಿರೋ ಟೈಮ್ನಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಸಾಧನೆ ಮಾಡಿದೆ. ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನು ಟೆಸ್ಟ್ ಮಾಡಿದೆ. ಎಕ್ಸ್ಟೆಂಡೆಡ್ ಟ್ರಾಜೆಕ್ಟರಿ ಲಾಂಗ್ ಡ್ಯೂರೇಷನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ETLDHCM ಹೆಸರಿನ ಮಿಸೈಲ್ ಇದು. ಶಬ್ದಕ್ಕಿಂತ ಬರೋಬ್ಬರಿ 8 ಪಟ್ಟು ಹೆಚ್ಚು ವೇಗದಲ್ಲಿ ನುಗ್ಗುವ ಹೈಪರ್ಸಾನಿಕ್ ಮಿಸೈಲ್. 1,500 ಕಿಲೋಮೀಟರ್ ದೂರದಲ್ಲಿರೋ ಶತ್ರುಗಳ ಟಾರ್ಗೆಟ್ ಅನ್ನು ಕೂಡ ಪುಡಿ ಮಾಡೋ ಸಾಮರ್ಥ್ಯ ಹೊಂದಿದೆ. ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ ಭಾರತದ ರಕ್ಷಣಾ ಸಚಿವಾಲಯದ ದೈತ್ಯ DRDO ಇದನ್ನು ಡೆವಲಪ್ ಮಾಡಿದೆ. ಆಪರೇಷನ್ ಸಿಂಧೂರ್ ವೇಳೆ ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ರನ್ನೇ ನಿದ್ದೆಗೆಡಿಸಿದ್ದ ಭಾರತದ ಬ್ರಹ್ಮೋಸ್ ಮಿಸೈಲ್ಗಿಂತ ಇದು ಭಯಾನಕ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇದು ಭಾರತದ ರಕ್ಷಣಾ ವಲಯದಲ್ಲಿ ಅತಿದೊಡ್ಡ ಹೆಜ್ಜೆ ಅಂತ ಪರಿಗಣಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ಪ್ರತ್ಯೇಕ ಫುಲ್ ರಿಪೋರ್ಟ್ ಕೂಡ ನಿಮ್ಮನ್ನ ತಲುಪುತ್ತೆ ಅತಿ ಶೀಘ್ರದಲ್ಲಿ ಸ್ನೇಹಿತರೆ. ಮಿಸ್ ಮಾಡಿದ ಅದನ್ನು ಕೂಡ ನೋಡಿ. ಒಂದಷ್ಟು ರಾಜ್ಯಪಾಲರುಗಳ ನೇಮಕ ಆಗಿದೆ. ಏನು, ಪಶ್ಚಿಮ ಬಂಗಾಳದ ಬಿಜೆಪಿ ಮಾಜಿ ಮುಖ್ಯಸ್ಥ ಅಶೀಮ್ ಕುಮಾರ್ರನ್ನ ಹರಿಯಾಣ ರಾಜ್ಯಪಾಲರನ್ನಾಗಿ, ಗೋವಾಗೆ ಕೇಂದ್ರದ ಮಾಜಿ ವಿಮಾನಯಾನ ಖಾತೆ ಸಚಿವ ಅಶೋಕ್ ಗಜಪತಿ ರಾಜು ಅವರನ್ನ, ಇನ್ನು ಕೇಂದ್ರಾಡಳಿತ ಪ್ರದೇಶ ಲಡಾಖ್ಗೆ ಜಮ್ಮು ಕಾಶ್ಮೀರದ ಮಾಜಿ ಉಪಮುಖ್ಯಮಂತ್ರಿ ಕವಿಂದರ್ ಗುಪ್ತಾರನ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಲಾಗಿದೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಬುಲ್ಡೋಸರ್ ಕ್ರಮದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಇಷ್ಟು ದಿನ ಬುಲ್ಡೋಸರ್ ನುಗ್ಗಿಸಿ ಧ್ವಂಸ ಮಾಡಲಾಗ್ತಾ ಇತ್ತು. ಆರೋಪಿಗಳದು, ಅಪರಾಧಿಗಳ ಕಟ್ಟಡ, ಮನೆಯೆಲ್ಲ ಸಣ್ಣ ಪುಟ್ಟ ಲೂಪೋಲ್ಸ್ ಇರುತ್ತಲ್ಲ, ಮನೆ ಸ್ವಲ್ಪ ಒತ್ತುವರಿ ಮಾಡಿದ್ದಾರೆ, ಎಕ್ಸ್ಟ್ರಾ ಜಾಗದಲ್ಲಿ ಕಟ್ಟಿದ್ದಾರೆ, ಅದೆಲ್ಲ ಬಳಸ್ಕೊಂಡು ಇವರು ಅದನ್ನ ಡೆಮಾಲಿಷನ್ ಮಾಡ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಆ ಡೆಮಾಲಿಷನ್ಗೆ JCBಗಳ ಖರ್ಚೆಲ್ಲ ಆಗತ್ತಲ್ಲ, ಅದನ್ನು ನೀವೇ ಕೊಡಬೇಕು ಅಪರಾಧಿಗಳು ಅಂತ ಹೇಳಿದ್ದಾರೆ. ಈ ರೀತಿ ಮೊದಲ ಹೆಜ್ಜೆಯಾಗಿ 1,500ಕ್ಕೂ ಅಧಿಕ ಹಿಂದೂ ಹೆಣ್ಮಕ್ಕಳನ್ನ ಮತಾಂತರಿಸಿದ ಆರೋಪ ಹೊತ್ತಿರೋ ಚಂಕೂರ್ ಬಾಬಾನನ್ನ UP ಪೊಲೀಸರು ಹಿಡಿದು ಹಾಕಿದ್ರಲ್ಲ, ಆತನ ದುಬಾರಿ ಮನೆಯನ್ನ ಕೂಡ ಧ್ವಂಸ ಮಾಡಲಾಗಿತ್ತು. 8 ಬುಲ್ಡೋಸರ್ ಯೂಸ್ ಮಾಡಲಾಗಿತ್ತು. 3 ದಿನ ಕೆಲಸ ಮಾಡಿದ್ದು ಬುಲ್ಡೋಸರ್ಗಳು. ಸರ್ಕಾರಕ್ಕೆ ಇದರಿಂದ 8,85,000 ರೂಪಾಯಿ ಬಿಲ್ ಆಗಿದೆ. ನೀವೇ ಕೊಡಬೇಕು ಅಂತ ಈ ಚಂಗೂರ್ ಬಾಬಾ ಅಂಡ್ ಟೀಮ್ಗೆ ನೋಟಿಸ್ ಕೊಡಲಾಗಿದೆ. ಕೊಡದೆ ಹೋದ್ರೆ ಚಂಗೂರ್ ಬಾಬಾನ ಇತರ ಆಸ್ತಿಯನ್ನ ಕೂಡ ಸೀಸ್ ಮಾಡ್ತೀವಿ ಅಂತ ಬಲರಾಂಪುರದ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕೊಟ್ಟಿದೆ. ಭಾರತಿ 18 ದಿನ ಸ್ಪೇಸ್ ನಲ್ಲಿ ರಿಸರ್ಚ್ ನಡೆಸಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತು 3 ಗಗನಯಾತ್ರಿಗಳ ಆಕ್ಸಿಯಂ 4 ಮಿಷನ್ ವಾಪಸ್ ಆಗ್ತಾ ಇದೆ. ISSಗೆ ವಿದಾಯ ಹೇಳಿ ಭೂಮಿ ಕಡೆಗೆ ತನ್ನ ಪ್ರಯಾಣವನ್ನ ಶುರು ಮಾಡಿದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿಂದ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಅನ್ಡಾಕ್ ಆಗಿದೆ. ಅಂಡುಕೊಂಡಿತ್ತಲ್ಲ, ಈಗ ಬೇರ್ಪಟ್ಟಿದೆ. ಜುಲೈ 15ಕ್ಕೆ ಭೂಮಿಗೆ ಬಂದು ತಲುಪ್ತಾ ಇದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಸ್ಪ್ಲಾಶ್ ಡೌನ್ ಆಗುತ್ತೆ, ಅಂದ್ರೆ ನೀರಿಗೆ ಬಂದು ಬೀಳುತ್ತೆ. ಸ್ಪೇಸ್ ನಿಂದ ಭೂಮಿಗೆ ಪ್ರಾಣ ಬೆಳೆಸಿರೋ ಈ ತಂಡಕ್ಕೆ ISS ನಲ್ಲಿ ಬೀಳ್ಕೊಡುಗೆ ಕೂಡ ಇಟ್ಕೊಳ್ಳಲಾಗಿದೆ. ಕೊನೆಯದಾಗಿ ಶುಭಾಂಶು ಶುಕ್ಲಾ ಸ್ಪೇಸ್ ನಲ್ಲಿ ಸಾರೆ ಜಹಾನ್ ಸೆ ಅಚ್ಚಾ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿರಬಹುದು ನಿಮಗೆ, ಈ ಹಿಂದೆ ಕ್ಯಾಪ್ಟನ್ ರಾಕೇಶ್ ಶರ್ಮಾ ಅವರು ಸ್ಪೇಸ್ಗೆ ಹೋದಾಗ ರಷ್ಯನ್ ನೌಕೆಯಲ್ಲಿ ಆವಾಗಲೂ ಕೂಡ ಇಂದಿರಾ ಗಾಂಧಿ ಭೂಮಿಯಿಂದ ಅವ್ರ ಜೊತೆ ಲೈವ್ ಕನೆಕ್ಷನ್ ಅಲ್ಲಿ ಹೇಗೆ ಕಾಣಿಸ್ತಿದೆ ನಿಮಗೆ ಸ್ಪೇಸ್ ಇಂದ ಭೂಮಿ ಕೇಳಿದಾಗ ಅವರು ಸಾರೆ ಜಹಾನ್ ಸೆ ಅಚ್ಚಾ ಅಂತ ಹೇಳಿದ್ರು. ಸೊ ಇವರು ಕೂಡ ಹೇಳಿದ್ದಾರೆ ಸ್ಪೇಸ್ ನಲ್ಲಿ, ಶುಭಾಂಶು ಶುಕ್ಲಾ ಕೂಡ ಸಾರೆ ಜಹಾನ್ ಸೆ ಅಚ್ಚಾ ಅಂತ. ಏನೋ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಲಾಸ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 247 ಪಾಯಿಂಟ್ಸ್ ಬಿದ್ದು 82,253ಕ್ಕೆ ತಲುಪಿದೆ. ನಿಫ್ಟಿ 67 ಪಾಯಿಂಟ್ಸ್ ಬಿದ್ದು 25,082ಕ್ಕೆ ರೀಚ್ ಆಗಿದೆ. ಟ್ರಂಪ್ ರ ಟ್ಯಾರಿಫ್ ಬಗೆಗಿನ ಅನಿಶ್ಚಿತತೆ ಹಾಗೆ ಮುಂದುವರೆದಿದೆ. ವಿದೇಶಿ ಬಂಡವಾಳದ ಹೊರಹರಿವು ಆಗ್ತಾನೆ ಇದೆ. ಹೊಸದಾಗಿ ಮೆಕ್ಸಿಕೋ ಮತ್ತು ಯುರೋಪ್ಗೆ ಟ್ರಂಪ್ 30% ಟ್ಯಾರಿಫ್ ಘೋಷಿಸಿದ್ದಾರೆ. ಹಾಗೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಹೀಗಾಗಿ ಹೂಡಿಕೆದಾರರು ಅಗೇನ್ ವೇಟ್ ಅಂಡ್ ವಾಚ್ ಗೇಮ್. ಹೀಗಾಗಿ ದೇಸಿ ಮಾರುಕಟ್ಟೆ ರೆಡ್ ನಲ್ಲೇ ಇದೆ. ಏಷ್ಯನ್ ಪೇಂಟ್ಸ್, ಟೆಕ್ ಮಹೀಂದ್ರ, ಬಜಾಜ್ ಫಿನಾನ್ಸ್, ಇನ್ಫೋಸಿಸ್ ಮತ್ತು ವಿಪ್ರೋ ಷೇರುಗಳು ರೆಡ್ ನಲ್ಲಿದ್ವು. ಟೈಟನ್, ಇಂಡಸ್ಇಂಡ್ ಬ್ಯಾಂಕ್, ITC, ಸನ್ ಫಾರ್ಮಾಸ್ಯೂಟಿಕಲ್ ಮತ್ತು ಮಹೀಂದ್ರ ಅಂಡ್ ಮಹೀಂದ್ರ ಗ್ರೀನ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 22 ಪೈಸೆ ಡೌನ್ ಆಗಿ 86 ರೂಪಾಯಿ 2 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 792 ರೂಪಾಯಿ ಹೆಚ್ಚಾಗಿ 98,303 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 570 ರೂಪಾಯಿ ಹೆಚ್ಚಾಗಿ 89,860 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,577 ರೂಪಾಯಿ ಹೆಚ್ಚಾಗಿ 1,13,867 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.